ನಮ್ಮ ಜಿಲ್ಲೆಯಲ್ಲಿ ರೈತರಿಗೆ ಬೆಳೆ ವಿಮೆ ಬೆಳೆ ಪರಿಹಾರ ನಷ್ಟ ಸಂಬಂಧಪಟ್ಟ ಹಾಗೆ ಓವರಾಲ್ ನಮ್ಮ ಜಿಲ್ಲೆಗೆ 81.55 ಕೋಟಿ ಅಷ್ಟು ನಮ್ಮ ಜಿಲ್ಲೆಗೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಬಂದಿದೆ. ಈಗ ಉದಾಹರಣೆ ತಗೊಂಡ್ರೆ ನಮ್ಮಲ್ಲಿ ಬೆಳೆ ಕಟಾವು ಆಧಾರಿತವಾಗಿ ಸುಮಾರು 48 ಕೋಟಿ ಬಂದಿದೆ. ಅದೇ ನಾವು ಸ್ಥಳೀಯ ವಿಕೋಪಗಳು ಅಂದ್ಬಿಟ್ಟು ಸುಮಾರು 17 ಕೋಟಿ 17.46 ಕೋಟಿ ಬಂದಿದೆ. ನಮ್ಮ ಹಿರಿಯೂರಲ್ಲಿ ಪ್ರಿವೆಂಟಿವ್ ಸೋಯಿಗೆ ಸಂಬಂಧಪಟ್ಟಂಗೆ 12.5 ಕೋಟಿ ಬಂದಿದೆ. ನಮ್ಮಲ್ಲೇ ತೊಗರಿಗೆ ನಮ್ಮ ಚಳ್ಳಕೆರೆಯಲ್ಲೇ 3.52 ಕೋಟಿ ಮಧ್ಯಂತರ ಪರಿಹಾರ ಬಂದಿದೆ. ಇದು ನಮ್ಮ ಜಿಲ್ಲೆಯ ಡೇಟಾ. ಆದರೆ ನಮ್ಮ ತಾಲೂಕಲ್ಲೇ CC ಎಕ್ಸ್ಪೆರಿಮೆಂಟ್ ಅಂದರೆ ಈ ಬೆಳೆ ಕಟಾವು ಆಧಾರಿತವಾಗಿ ಸುಮಾರು 44 ಕೋಟಿ ಬಂದಿದೆ. ಇನ್ನು ಉಳಿದಂಗೆ ಪ್ರಿವೆಂಟಿವ್ ಸೋಯಿಗೆ ನಮಗೆ ಬರೋದಿಲ್ಲ. ಮಧ್ಯಂತರ ಪರಿಹಾರ ತೊಗರಿ ಬೆಳೆಗೆ 3.52 ಕೋಟಿ. ಇನ್ನು ಲೋಕಲೈಸ್ ಸ್ಥಳೀಯ ವಿಕೋಪಗಳಲ್ಲಿ ನಮಗೆ 6.9 ಲಕ್ಷ. ಟೋಟಲ್ ನಾವು ಸುಮಾರು 54 ಕೋಟಿ ನಮ್ಮ ತಾಲೂಕಿಗೆ ಬಂದರೆ ಡಿಸ್ಟಿಕ್ಕಿಗೆ 71.55 ಕೋಟಿ, ನಮ್ಮ ತಾಲೂಕಿಗೆ 54 ಕೋಟಿ. ಶೇಕಡ 66% ಅಷ್ಟು ಇಡೀ ಡಿಸ್ಟಿಕ್ಕಿಗೆ ಬರೋದು ನಮ್ಮಲ್ಲಿಗೆ. ಶೇಕಡ 66% ನಮ್ಮ ಚಳ್ಳಕೆರೆ ತಾಲೂಕಿಗೆ ಬಂದಿದೆ. ಬೆಳೆ ಕಟಾವು ಆಧಾರಿತ ಬರಬೇಕಾಗಿದ್ದು ಬಂದಿದೆ. ಲೋಕಲೈಸ್ ಕಲಾಮಿಟಿಲೂ ಕೂಡ ಬಂದಿದೆ. ಮಧ್ಯಂತರ ಪರಿಹಾರನೂ ಕೂಡ ಬಂದಿದೆ. ಇಷ್ಟು ನಮ್ಮ ತಾಲೂಕಿಗೆ ಇನ್ಶೂರೆನ್ಸ್ ರೈತರಿಗೆ ತಲುಪಿದೆ. ಅದು ಇನ್ನು ಏನು ಕ್ರಾಪ್ ಮಿಸ್ ಮ್ಯಾಚ್ ಅಂತ ಪ್ರಕರಣಗಳನ್ನ ಬಂದರೆ ಆ ಪ್ರಕರಣ ನಾವು ನಮ್ಮ ಕಮಿಟಿ ಅದನ್ನು ನಾವು ಬರೆಸ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತೀವಿ. ಇನ್ನುಳಿದಂತೆ 12 ಪಂಚಾಯತಿನ ಅದನ್ನು ಜಿಲ್ಲಾ ಮಟ್ಟದಲ್ಲಿ ನಿರ್ಧಾರ ಆದ ನಂತರ ನಾವು 12 ಜಿಲ್ಲಾ ಪಂಚಾಯತಿದು ಇದನ್ನು ಮಾಡೋಣ. ಈಗ 12 ಪಂಚಾಯತಿ ಏನಾಗಿದೆ ಅಂತ ಅದು ಬೆಳೆ ಕಟಾವಾಗಿ ಇಳುವರಿ ಜಾಸ್ತಿ ಇದೆ ಅಂತ ತೋರಿಸ್ದಂಗಿದೆ. ಅಂದರೆ ಅದು ಬಂದಿದೆ. ಅದೆಲ್ಲ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಕಳೆದ 7 ವರ್ಷದಲ್ಲಿ ಉತ್ತಮವಾಗಿ 5 ವರ್ಷದ ಇಳುವರಿನ ಸರಾಸರಿನ ತಗೊಂಡು ಈ ವರ್ಷ ಏನು ಬೆಳೆ ಕಟಾವು ಆಧಾರಿತ ಬಂದಿರುತ್ತೆ ಆ ಇಳುವರಿನ ತಗೊಂಡು ಈ ವರ್ಷದ ಇಳುವರಿ ಆ ಸರಾಸರಿ ಇಳುವರಿ ಜಾಸ್ತಿ ಬಂದರೆ ಬೆಳೆ ವಿಮೆ ಬರಲ್ಲ. ಸೊ ಈ 12 ಪಂಚಾಯತಿಲಿ ಅದರ ಅರ್ಥ ಸರಾಸರಿ ಇಳುವರಿಯಿಂದ ಜಾಸ್ತಿ ಇಳುವರಿ ಬಂದಿದೆ. ಇನ್ನುಳಿದಂತೆ 28 ಪಂಚಾಯತಿಲಿ ಸರಾಸರಿಗಿಂತ ಕಡಿಮೆ ಬಂದಿದೆ. ಹಾಗಾಗಿ ಅವರಿಗೆ ಬೆಳೆ ವಿಮೆ ಆಲ್ರೆಡಿ ಬೀಳ್ತಾ ಇದೆ. ನಿನ್ನೆಯಿಂದನೂ ಕೂಡ ನಮ್ಮ ರೈತರಿಗೆ ಒಬ್ಬ ರೈತರಿಗೆ 1 ಲಕ್ಷ 2 ಲಕ್ಷ ಇವರಿಗೆ 8,000 10,000 ಅವ್ರು ಎಕರೆ ಏನೇನು ಕಟ್ಟಿದಾರೋ ಅದ್ರ ಪ್ರಕಾರ ಬರ್ತಾ ಇದೆ. ಅಷ್ಟು ರೈತರಿಗೆ ನಮ್ಮ ಈಗ ಇನ್ಶೂರೆನ್ಸ್ ಸರ್ಕಾರದಿಂದ ಬೀಳ್ತಾ ಇದೆ. ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ 81 ಕೋಟಿ ಬಂದಿದೆ. ಅದಕ್ಕೆ ನಮ್ಮ ತಾಲೂಕಿಗೆ 54 ಕೋಟಿ ಬಂದಿದೆ. ಈ ಒಂದು ವಿಷಯದಲ್ಲಿ ಮನೆ ಶಾಸಕರು ರಘುಮೂರ್ತಿ ಸಾಹೇಬರು FDಯಲ್ಲಿ ಕೂತ್ಕೊಂಡು ಈಗೇನು ಇಷ್ಟು ದಿನ ಆಕ್ಚುಲಿ ಇದು ಡಿಲೇ ಆಗಿದ್ದು ಸತ್ಯನೇ, ಆದರೂ ಇನ್ನೂ ಡಿಲೇ ಆಗದಂಗೆ ತಡೆಯೋದಕ್ಕೆ ನಮ್ಮ ಮನೆ ಶಾಸಕರು ಖುದ್ದಾಗಿ FDಗೆ ಹೋಗಿ ನಮ್ಮ ಇಲಾಖೆ ಕಮಿಷನರ್ ಮತ್ತು ಸೆಕ್ರೆಟರಿ ಮಾತಾಡಿ ಈ ಒಂದು ಬೆಳೆ ವಿಮೆನ ಇಷ್ಟು ಬೇಗ ಈಗ ಬರೋದಕ್ಕೆ ಮತ್ತು ಇಷ್ಟು ಪ್ರಮಾಣದಲ್ಲಿ ಬರೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸುಮಾರು 54 ಕೋಟಿ ಆ ಒಂದು ತಾಲೂಕಿಗೆ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ಹೆಚ್ಚುಗಾರಿಕೆ ಆಗ್ತದೆ. ಹಾಗಾಗಿ ನಮ್ಮ ತಾಲೂಕಿನ ರೈತರ ಪರವಾಗಿ ನಮ್ಮ ಮನೆ ಶಾಸಕರಿಗೆ ನಾವು ಇಲಾಖೆ ವತಿಯಿಂದ ತಾಲೂಕು ಆಡಳಿತದಿಂದ ಧನ್ಯವಾದಗಳು ಕೂಡ ಅರ್ಪಿಸ್ತೇವೆ.